ನಮ್ಮಲ್ಲಿ ಯಾರು ಒಗ್ಗಟ್ಟಾಗಿರುವಂಥವ್ರನ್ನ ಸ್ಪ್ಲಿಟ್ ಮಾಡಿಬಿಡೋದು. ನಿಮ್ಗೆ ಆ ಸೌಲಭ್ಯ ಕೊಡ್ತೀನಿ, ಈ ಸೌಲಭ್ಯ ಕೊಡ್ತೀನಿ ಅಂದ್ಬಿಟ್ಟು ಒಗ್ಗಟ್ಟನ್ನು ಹೊಡಿತಕ್ಕಂತಹ ಪಟ್ಟಭದ್ರ ಹಿತಾಸಕ್ತಿಗಳಿಗೆ ನೀವು ಯಾರು ಕೂಡ ಬೆಲೆ ಕೊಡಬೇಡಿ. ಪಟ್ಟಭದ್ರ ಹಿತಾಸಕ್ತಿಗಳು ಇರ್ತಾರೆ. ನಿಮ್ಮ ಭವಿಷ್ಯವನ್ನ ನೀವು ರೂಪಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಒಂದೇ ಮಾರ್ಗ, ನೀವು ಒರಿಜಿನಲ್ ಆಗಿ ಸರ್ಕಾರಿ ನೌಕರರಾಗಲೇಬೇಕು. ಇಲ್ಲ ಅಂದ್ರೆ ಯಾವುದೇ ಸೌಲಭ್ಯಗಳು ಸಿಗೋದಿಲ್ಲ. ಇದೇ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ರಿಟೈರ್ಡ್ ಆಗಿದ್ರೆ ಈಗ 20 ಲಕ್ಷ TCRT ಸಿಗೋದು. ನನಗೆ 24 ವರ್ಷ ಸರ್ವಿಸ್ ಮಾಡಿ ಒಂದು TCRT ಇಲ್ಲ, ಏನಿಲ್ಲ. ಆ ಇದು NPS ಅಂತ ಕೊಡ್ತಾರೆ. ನಾವು ಇಟ್ಕೊಂಡಿದ್ದ ದುಡ್ಡ ನಮಗೇನೆ 60% ಕೊಡ್ತಾರೆ, ಅದರಲ್ಲೂ 40% ಇಟ್ಕೋತಾರೆ. ಹಿಂಗಾದಾಗ ಮುಂದಿನ ಭವಿಷ್ಯ ದೃಷ್ಟಿ ಏನ್ ಮಾಡ್ತೀರಿ? ಇದನ್ನೆಲ್ಲ ಯೋಚನೆ ಮಾಡಬೇಕು. ನೀವು ರಿಟೈರ್ಡ್ ಆಗುವಂತ ಸಂದರ್ಭದಲ್ಲಿ ಏನ್ ಮಾಡ್ತೀರಿ? ಇದ್ರ ಬಗ್ಗೆ ಎಲ್ಲರೂ ಆಸಕ್ತಿ ವಹಿಸಬೇಕು. ಇದ್ರ ಬಗ್ಗೆ ಸುಮಾರು ಸಾರಿ ಹೋರಾಟ ಮಾಡಿದ್ದಾರೆ. ಡೈರೆಕ್ಟರೇಟ್ ಮಾಡಿ 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 ಅಂತ ಎಲ್ಲನೂ ಬ್ರೈನ್ ವಾಶ್ ಮಾಡೋದು, ಮಾಡ್ತೀವಿ ಅನ್ನೋದು, ಪುನಃ ಮೂಲೆಗೆ ತಳ್ಳೋದು, ಇದೇ ರೀತಿ ನಡ್ಕೊಂಡು ಬಂದದೆ. ಇದೇನು ಹೊಸಲ್ಲ ಸ್ಟ್ರೈಕು. ನಾವು ಬೇಜಾನ್ ಸ್ಟ್ರೈಕಲ್ಲಿ ಭಾಗವಹಿಸಿದ್ದೀವಿ, ಬೆಳಗಾವಿ ಸ್ಟ್ರೈಕಲ್ಲಿ ಭಾಗವಹಿಸಿದ್ದೀವಿ. ಏನು ಬಗೆಹರಿಯಲ್ಲ. ಮೊದಲು ಈ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಅನ್ನೋದು ಇರಬಾರ್ದು. ಡೈರೆಕ್ಟರೇಟ್ ಆಗಬೇಕು. ನಮ್ಮಗಳೆಲ್ಲ ಸಮಸ್ಯೆಗಳು ಬಗೆಹರಿಬೇಕು. ಇಲ್ಲ ಅಂದ್ರೆ ಕೊನೆಯಲ್ಲಿ ಏನು ಹೇಳ್ತಾರೆ ಗೊತ್ತಾ? ನೀವು ಸರ್ಕಾರಿ ನೌಕರರೇ ಅಲ್ಲ ಅಂತಾರೆ. ನೀವು ಸರ್ಕಾರಿ ನೌಕರರೇ ಅಲ್ಲ. ಆಗ ಸರ್ಕಾರಿ ನೌಕರ ಅಂದ್ರೆ ಏನು ಕೆಲಸ ಮಾಡ್ಬೇಕಿಲ್ಲಿ? ಒಬ್ಬ ಪ್ರೈವೇಟ್ಗೆ ಹೋದ್ರು 30,000 ಸಂಬಳ ಕೊಡ್ತಾನೆ. ಈಗ ಕಂಪ್ಯೂಟರ್ ಟೀಚರ್ಗಳು ಅವರಲ್ಲ, ಅವ್ರಿಗೆ 50,000 70,000 ಗಂಟೆ ಸಂಬಳ ತಗೋತಾರೆ ಪ್ರೈವೇಟಲ್ಲಿ. ಪ್ರೈವೇಟ್ಗೂ ಇದಕ್ಕೂ ಏನು ಡಿಫ್ರೆನ್ಸೇ ಇಲ್ಲ. ಏನು ಡಿಫ್ರೆನ್ಸ್ ಇದೆ? ಬೆಳಗಿನ ಸಂಜೆ ಹುಡುಗರು ಪಾಠ ಮಾಡೋದಲ್ಲದೆ ರಾತ್ರಿ MOD ಕ್ಲಾಸ್ ಬೇರೆ ಇವ್ರಿಗೆ. ಆಮೇಲೆ ಒಂದು ಹಾಲು ಕಾಯ್ಕೊಂಡಿರ್ಬೇಕು. ಬೆಳಗಿನ ಸಂಜೆ ಇವ್ರ ಕೆಲಸನೇ ಮಾಡೋದಾದ್ರೆ ನಮ್ಮ ಭವಿಷ್ಯ ನೋಡೋರು ಯಾರು? ನಾಳೆ ದಿನ ನಮ್ಗೆ ಹೆಚ್ಚು ಕಡಿಮೆ ಆಯ್ತಪ್ಪ, ಯಾರು ಡೆತ್ ಆದ್ರಪ್ಪ, ಈ ಡೆತ್ ಆಗೋರೆ ಸುಮಾರು ಜನ, ಅವ್ರಿಗೆ ಏನು ಬೆನಿಫಿಟ್ ಕೊಟ್ಟಿದ್ದಾರೆ ಯೋಚನೆ ಮಾಡಿ. ಡೆತ್ ಆಗಿರೋರ್ಗೆ ಏನು ಬೆನಿಫಿಟ್ ಕೊಟ್ಟವ್ರೆ? ಏನಿಲ್ಲ, ಕತ್ತೆ ದುಡ್ದಂಗೆ ದುಡಿಸ್ಕೋತಾರೆ ಅಷ್ಟೇ. ಇದ್ರ ಬಗ್ಗೆ ಎಲ್ಲರೂ ಯೋಚನೆ ಮಾಡಿ. ಮುಂದೆ ನಿಮ್ಗೆಲ್ಲರಿಗೂ ಒಳ್ಳೆ ಭವಿಷ್ಯ ಇರಬೇಕು ಅಂತ ಹೇಳಿದ್ರೆ ನೀವೆಲ್ಲರೂ ಕೂಡ ಡೈರೆಕ್ಟರೇಟ್ ಮಾಡಲಿಕ್ಕೆ ಎಲ್ಲರೂ ಒಪ್ಕೋಬೇಕು. ಎಲ್ಲರೂ ಹೋರಾಟದಲ್ಲಿ ತೊಡಗಲೇಬೇಕು. ಇಲ್ಲ ಅಂದ್ರೆ ಈ ಸಮಸ್ಯೆ ನಿರಂತರ, ಇದು ಬಗೆದೇ ಇರತಕ್ಕಂಥ ಸಮಸ್ಯೆ. ಮಾತೆತ್ತು ಅಂದ್ರೆ ಹೇಳ್ತಾರೆ ಸೊಸೈಟಿ ನೀವು ಅಂತಾರೆ. ಸೊಸೈಟಿ ಯಾವಾಗ ಸೊಸೈಟಿಲಿ ಆಯ್ಕೆ ಮಾಡ್ಕೋತಾರ? ನಮ್ಮನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ KPSC ಬೇಕು. KPSC ಆಯ್ಕೆ ಆದ್ಮೇಲೆ ಸೊಸೈಟಿಯಾ? ಎಲ್ಲಿದೆ ಹೆಂಗಂತ? ರಿಕ್ರೂಟ್ಮೆಂಟ್ ಮಾತ್ರ KPSC ಅಂತೆ, ಆಮೇಲೆ ಸೊಸೈಟಿ ನೌಕರರಂತೆ. ಇದ್ಯಾವ ನ್ಯಾಯ ಇದು? ಬೇರೆ KPSC ನಲ್ಲಿ ನೌಕರರು ಈಗ ಹೆಡ್ ಮಾಸ್ಟರ್ ಅವರೆಲ್ಲ KPSC ನಲ್ಲಿ ಆಯ್ಕೆ ಆಯ್ತಾರೆ. ಅವ್ರಿಗೆ ಎಲ್ಲ ಬೆನಿಫಿಟ್ಟು ಸಿಗುತ್ತೆ ಎಜುಕೇಶನ್ ಡಿಪಾರ್ಟ್ಮೆಂಟಲ್ಲಿ, ಅಥವಾ ಲೆಕ್ಚರರಿಗೆ ಸಿಗುತ್ತೆ. ನಾವು KPSC ಆಯ್ಕೆ ಆಯ್ತೀರಿ CET ಬರೆದು. ನಮಗೆ ಮಾತ್ರ ಸೊಸೈಟಿ, ಅವ್ರಿಗೆ ಮಾತ್ರ ಸರ್ಕಾರ. ಇದ್ಯಾವ ನ್ಯಾಯ? ಒಂದು ಕಣ್ಣಕ್ಕೆ ಸುಣ್ಣ, ಒಂದು ಕಣ್ಣಕ್ಕೆ ಬೆಣ್ಣೆ. ಯಾವ ನ್ಯಾಯ ಇದು? ಹಂಗಾರೆ ನಾವೇನು ಕೆಲಸ ಮಾಡಲ್ವ ಇಲ್ಲಿ? 900 ಶಾಲೆಯಲ್ಲಿ ಬೆಳಗಿನ ಸಂಜೆ ಮಕ್ಕಳ ಸೇವೆ ಮಾಡ್ತಾ ಇದ್ದೀವಿ. ನಿರಂತರವಾದ ಸೇವೆನಲ್ಲಿ ತೊಡಗಿದ್ದೀವಿ. ಹೈಸ್ಕೂಲಲ್ಲಿ ಎಷ್ಟಿದೆ ಇದು ಪೀರಿಯಡ್ಸ್ಗಳು? 8ರಿಂದ 10ನೇ ಕ್ಲಾಸ್ವರೆಗಿದೆ. ನೀವು 6ನೇ ಕ್ಲಾಸಿಂದ ಪಾಠ ಮಾಡ್ತೀರಿ, 30 ಪೀರಿಯಡ್ ಪಾಠ ಮಾಡ್ತೀರಿ. ನಿಮಗೆ ಕೊಡ್ತಕ್ಕಂಥ ಸಂಬಳ ಎಷ್ಟು? ನಿಮ್ಮನ್ನ ಯಾಕೆ ಈ ರೀತಿ ಮಾಡಿದ್ದಾರೆ? ಯೋಚನೆ ಮಾಡಿ. ಹೆಚ್ಚುವರಿ ದುಡಿಸ್ಕೊತಾ ಇರೋದು, ಸಂಬಳ ಕಡಿಮೆ, ಬೆನಿಫಿಟ್ ಇಲ್ಲ. ಹಿಂಗಾದಾಗ ಜೀವನ ಹೇಗೆ ಮಾಡೋಕ್ಕಾಗುತ್ತೆ? ಯಾರೋ ನೀವು ಹೋಗ್ತಾರೆ. ಈಗ ಅದರಲ್ಲಿ ಡೆತ್ ಆದವ್ರಿಗೆ ಏನು ಕೊಟ್ಟಾರೆ? ಏನು ಸೌಲಭ್ಯ ಕೊಟ್ಟಾರು? ಇವೆಲ್ಲ ಯೋಚನೆ ಮಾಡ್ಬೇಕಲ್ವ? ಇವೆಲ್ಲ ಏನೂ ಇಲ್ಲ. ದುಡಿಸ್ಕೊಂಡು ಮಾತ್ರ ದನ ದುಡ್ದಂಗೆ ದುಡಿಸ್ಕೊತಾ ಇರೋದು. ನಾವು ಎಲ್ಲಿದ್ದೀವಿ ಅಲ್ಲೇ ಇರೋದು. ನಾವು ಸರ್ಕಾರಿ ನೌಕರಲ್ಲ. ಇವ್ರು ಯಾಕೆ ಸೊಸೈಟಿ ಮಾಡು ಅಂತ ಹೇಳಿದಾರೆ? ಇವ್ರನ್ನ ಸೇರಿಸಿ ಸರ್ಕಾರಕ್ಕೆ ನಮ್ಮನ್ನು ಡೈರೆಕ್ಟರೇಟ್ ಮಾಡಿ ನಾವು ಪ್ಯೂರ್ ಗೌರ್ಮೆಂಟ್ ಆಯ್ತೀವಿ. ಅದಕ್ಕೆ ಬೇರೆ ಪಟ್ಟಭದ್ರ ಹಿತಾಸಕ್ತಿಗಳ ಕಾಟ. ಅದು ಡೈರೆಕ್ಟರೇಟ್ ಮಾಡೋಕೆ ಹೊರಟಂಥ ಸಂದರ್ಭದಲ್ಲಿ ಅಲ್ಲಿ 108 ಅಡೆತಡೆಗಳು ಎಲ್ಲ ಬರೀ ಹತ್ತಿಕೋರೆ ಆಗೋದ್ರು ನಮ್ಮನ್ನ. ಈ ರೀತಿ ನಿರಂತರವಾದಂತಹ ಹೋರಾಟ ನಡೀತಾ ಇದೆ. ಯಾವುದೇ ಸೌಲಭ್ಯಗಳಿಲ್ಲ. ಈಗ ನಾನು ರಿಟೈರ್ಡ್ ಆಗಿದ್ದೀನಿ. ನಾನು ಹೇಳ್ತಾ ಇದ್ದೀನಿ ನೋಡಿ, ನಾನು 24 ವರ್ಷ ಕೆಲಸ ಮಾಡಿದ್ದೀನಿ.
ಈಗ ಹೇಳಿದೆ ನಿಮ್ಗೆ 6,000 ಪೆನ್ಷನ್ ಅಂತೆ, NPS ಅಲ್ಲಿ ಒಂದು 12-14 ಲಕ್ಷ ಬರುತ್ತೆ ಅಷ್ಟೇ, ಇನ್ನೇನಿಲ್ಲ. ಯೋಚನೆ ಮಾಡಿ, ಮುಂದೆ ನಿಮ್ಮ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ನಿರಂತರವಾದಂಥ ಹೋರಾಟ ಆಗಬೇಕು. ನಿಮ್ಮ ಬೇಡಿಕೆಗಳು ಏನಿದ್ದಾವೋ ಅವೆಲ್ಲವೂ ಬಗೆಹರಿಸಬೇಕು. ಇಲ್ಲಾಂದರೆ ಇದು ಪುನಃ ಹೀಗೇನೆ ಮುಂದುವರಿತಾನೆ ಇರ್ತದೆ. ಹೋರಾಟವನ್ನು ಹತ್ತಿಕ್ತಾನೆ ಇರ್ತಾರೆ. ಪಟ್ಟಭದ್ರ ಹಿತಾಸಕ್ತಿಗಳು ತಮ್ಮ ಕೈ ಮೇಲ್ ಮಾಡ್ಕೊಂಡು ಓಡಾಡ್ತಾನೆ ಇರ್ತಾರೆ. ಈ ರೀತಿ ಒಂದು ವ್ಯವಸ್ಥೆ